ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಗೈಸ್, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಶುರುವಿನಲ್ಲಿ ಮನೋಜು ಮತ್ತು ರೋಹಿಣಿ ಶ್ರುತಿಯವ್ರ ಅಮ್ಮನ ಹತ್ರ ಮಾತಾಡ್ತಾ ಇರ್ತಾರೆ. ಆಂಟಿ, ಇದು 1.5 ಲಕ್ಷ ಆಗುತ್ತೆ ಆಂಟಿ ಅಂತ ಹೇಳ್ತಾರೆ. ಸರಿ, ಬಿಲ್ ಮಾಡಿ ಅಂತ ಹೇಳ್ತಾರೆ. ಆಗ ಸರಿ ಆಂಟಿ, ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಸ್ಟಾಫ್ನ ಮನೋಜ್ ಕರೆದುಬಿಟ್ಟು, ಇವರು ಎ ಸಿ ತಗೊಳ್ತಿದ್ದಾರೆ, ಇದ್ರ ಇನ್ವಾಯ್ಸ್ ಎಲ್ಲ ಸೆಟ್ ಮಾಡಿ ಇದ್ರ ಬಿಲ್ಲಿಂಗ್ ಮಾಡಿಕೊಡಿ, ಪ್ಯಾಕ್ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಸ್ಟಾಫ್ ಹೋಗ್ತಾರೆ. ಅವರು ಸರಿ, ನಾನು ಏನಾದರೂ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸರಿ ಆಂಟಿ ಅಂತ ಹೇಳ್ಬಿಟ್ಟು ಮನೋಜ್ ಮತ್ತು ರೋಹಿಣಿ ಎಲ್ಲ ನಿಂತಿರ್ತಾರೆ. ಮನೋಜ್, ಕಂಗ್ರ್ಯಾಚುಲೇಷನ್ ಮನೋಜ್, ಫಸ್ಟ್ ಡೇನೇ ಓಪ್ನಿಂಗ್ ಡೇಲೇ ಎಷ್ಟು ಒಳ್ಳೆ ಬಿಸ್ನೆಸ್ ಆಗೋಯ್ತು ಮನೋಜ್ ಅಂತ ರೋಹಿಣಿ ಹೇಳ್ತಿದ್ರಾಗ ಅಲ್ಲಿಗೆ ಬ್ರೋ ಮೊದಲನೇ ದಿನವೇ 1.5 ಲಕ್ಷ ಬೋಣಿ ಆಗ್ಬಿಡ್ತಲ್ಲ ಬ್ರೋ, ಸೂಪರ್ ಬ್ರೋ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಹೆಂಗೆ ಬ್ರೋ ಅಂತ ಹೇಳ್ತಾ ಇರ್ತಾರೆ ಮನೋಜು. ಆವಾಗ ಪಾರ್ಕ್ ಫ್ರೆಂಡು, ಸೂಪರ್ ಬಿಡು ಬ್ರೋ, ನಿನ್ಗೆ ಒಳ್ಳೆ ಅದೃಷ್ಟ ಬಂದಿದೆ ಅಂತ. ಅದೃಷ್ಟ ನನಗೆ ಯಾವತ್ತೋ ಗೊತ್ತು ಬಿಡಿ ಬ್ರೋ, ನೋಡ್ತಾ ಇರಿ, ನಾನು ಹೇಳಿದ್ನಲ್ಲ ಮಲ್ಟಿ ಮಿಲಿಯನಿಯರ್ ಆಗ್ತೀನಾ ಇಲ್ವ ಅಂತ ನೀವೇ ನೋಡಿ ಅಂತ ಹೇಳ್ತಾರೆ. ಸರಿ ಬ್ರೋ, ಆಯಿತು, ನಾನು ಇನ್ನು ಬರ್ತೀನಿ, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬಿಟ್ಟು ಪಾರ್ಕ್ ಫ್ರೆಂಡು ಹೊರಟೋಗ್ತಾನೆ. ನಮ್ಮ ರೋಹಿಣಿ ಮತ್ತು ಮನೋಜು ಮಾತಾಡ್ತಾ ಇರ್ತಾರೆ. ಸರಿ, ಇನ್ನು ಆಂಟಿ ಏನೇನು ತಗೋತಾರೆ ನೋಡೋಣ ಬಾ ಅಂತ ಹೇಳ್ಬಿಟ್ಟು ಬಿಲ್ಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಲ್ಲಿಂಗ್ ಕೌಂಟರ್ ಹತ್ರ ಕರ್ಕೊಬರ್ತಾನೆ. ಇನ್ನು ಅಲ್ಲೇ ಕೂತಿದ್ದಂಥ ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಎದ್ದು ನಿಂತ್ಕೋತಾರೆ. ಅಲ್ಲಿಗೆ ಸೂರ್ಯ ಮತ್ತು ಮೀನಾ ಮಿಕ್ಸಿ ಎತ್ಕೊಬರ್ತಾರೆ. ಆಗ ಮೀನಿಗೆ ಮತ್ತು ಸೂರ್ಯನಿಗೆ ಕಸ್ತೂರಿ ಮತ್ತು ಶಾಂತಿ ಬಂದ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ ಮೀನನ ಹತ್ರ. ಇದೊಂದು ಮಿಕ್ಸಿ ಎತ್ಕೊಬಂದ್ಬಿಟ್ಲು, 5,000 6,000 ಇದು. ಅಲ್ಲಿ ನಮ್ಮ ಬೀಗರು ಫಸ್ಟ್ ಬಿಲ್ ಮಾಡ್ಸೋಕೆ 1.5 ಲಕ್ಷದ್ದು, ಅವ್ರ ಮುಂದೆ ಇದೊಂದು ಜಟ್ಬಿ ಇಟ್ಕೊಂಡು ಹೋಗ್ತಾಳಂತೆ, ನಿಂತ್ಕೊಳ್ಳೆ ನೀನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಆಗ ಸೂರ್ಯನೂ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಎಷ್ಟರದಾಗಲಿ ನನ್ನ ಮೀನ ಅದೃಷ್ಟ ಲಕ್ಷ್ಮಿ ತುಂಡು ಅಂತ ಹೇಳ್ತಾ ಇದ್ರೆ ಆಗ ಮೀನು ಸ್ವಲ್ಪ ಖುಷಿ ಪಡ್ತಿರ್ತಾಳು. ಹೌದಂತೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಲಕ್ಕಿ ಅಜ್ಜಿ ಬರ್ತಾಳೆ. ಲಕ್ಕಿ ಅಜ್ಜಿ ಶಾಂತಿಗೆ ಬೈದ್ಬಿಟ್ಟು ಹೇಳ್ತಾಳೆ, ಬಾಯಿ ಮುಚ್ಚೆ ನೀನು, ಸಾಕು, ನೀನು ಮೊದಲು ಎಲ್ಲರನ್ನೂ ಮಕ್ಕಳನ್ನ ಒಂದೇ ಥರ ನೋಡೋದನ್ನ ಕಲಿ, ಅದನ್ನು ಬಿಟ್ಬಿಟ್ಟು ಹಿಂಗೆಲ್ಲ ಮಾತಾಡೋದೆಲ್ಲ ಇಟ್ಕೋಬೇಡ ನೀನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆಗ ಸರಿ ಇವಾಗ ಬಿಡಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ಅಮ್ಮ, ನೀನು ಎಷ್ಟು ಹೇಳಿದ್ರು ಅವಳು ಬುದ್ಧಿ ಕಲಿಯಲ್ಲ ಬಿಡು, ಅವಳಿಗೆ ಮೀನಿನ ಬೆಲೆ ಎಲ್ಲ ಅರ್ಥ ಆಗುತ್ತೆ, ಅದರಲ್ಲಿ ರುಬ್ತಾ ಇರೋದು ನನ್ನನ್ನು ಅಷ್ಟೇ. ಯಾಕಮ್ಮ ಮಿಕ್ಸಿ ತೊಗೊಂಡೆ ಅಂದರೆ, ಏನಿಲ್ಲ ಮಾವ, ಮನೆಯಲ್ಲಿ ಮಿಕ್ಸಿ ಚೆನ್ನಾಗಿ ಕೆಲಸ ಮಾಡ್ತಿರ್ಲಿಲ್ಲ, ರುಬ್ತಿರ್ಲಿಲ್ಲ, ಅದಕ್ಕೆ ಹೊಸ ತೊಗೊಂಡೆ ಅಂತ ಹೇಳಿದ್ರೆ, ನೀನು ಹೊಸ ಮಿಕ್ಸಿ ತೊಗೊಂಡ್ರೆ ಶಾಂತಿ ನನ್ನೇ ಇದ್ರೊಳಗೆ ಹಾಕೋ ರುಬ್ಬೋದು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ನಗ್ತಾ ಇರ್ತಾರೆ. ಇನ್ನು ಈ ಕಡೆ ಬಿಲ್ಲಿಂಗ್ ಎಲ್ಲ ಮಾಡಿಬಿಟ್ಟು ಶ್ರುತಿಯವ್ರ ಅಮ್ಮನಿಗೆ ಬಿಲ್ಲಿಂಗ್ ಮಾಡಿಬಿಟ್ಟು ದುಡ್ಡು ಇಸ್ಕೊಂಡು ಇಕ್ಕೊತಾ ಇರ್ತಾರೆ. ಆಗ ಶಾಂತಿ ಶ್ರುತಿಯವ್ರ ಅಮ್ಮನ ಹೊಗಳ್ತಾ ಇರ್ತಾಳೆ. ಇಷ್ಟರಲ್ಲಿ ಶ್ರುತಿನೂ ಅಲ್ಲಿಗೆ ಏರ್ ಡ್ರೈಯರ್ನ ಎತ್ಕೊಬತ್ತಾಳೆ. ಏನು ತೊಗೊಂಡ್ರಿ ಶ್ರುತಿ ಅಂತ ಮೀನಾ ಕೇಳಿದ್ರೆ, ಏನೂ ಇಲ್ಲ ಮೀನವರೇ, ಫಸ್ಟ್ ಟೈಮ್ ಬಂದಿದ್ದೀವಲ್ವ, ಖಾಲಿ ಕೈಲಿ ಹೋಗ್ಬಾರ್ದು ಅಂದ್ಬಿಟ್ಟು ಒಂದು ಏರ್ ಡ್ರೈಯರ್ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಸರಿ ಬನ್ನಿ ಎಲ್ಲ ಬಿಲ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ಶ್ರುತಿಯವ್ರ ಅಮ್ಮನೂ ಬಿಲ್ ಮಾಡಿಸ್ಬಿಟ್ಟು ನಿಂತ್ಕೋತಾರೆ. 4 kg ಬಂದ್ಬಿಟ್ಟು ಮೀನು ತಂದಿರೋ ಮಿಕ್ಸಿಗೆ ಬಿಲ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶಾಂತಿ ಆಡಿಕೊಂಡು ಈ ಮೀನಿಗೆ ಅವಮಾನ ಮಾಡ್ತಾಯಿರ್ತಾರೆ. ಆಗ ಶಾಂತಿಗೆ 4 kg ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ನೀನು ಅಂತ ಹೇಳ್ಬಿಟ್ಟು ಮನೋಜ, ಇಲ್ಲಿ ನೋಡಿ ಹೇಳ್ತಾ ಇದ್ದೀನಿ, ಮೀನನ್ನೇ ಫಸ್ಟ್ ಬೋಣಿ ಮಾಡ್ತಾ ಇರೋದು, ನನಗೆ ಫಸ್ಟ್ ಬೋಣಿ ಅವಳದೇ ಅಂದ್ಕೊಂಡು ವ್ಯಾಪಾರ ಮಾಡೋ, ಬಿಲ್ ಮಾಡೋ, ಪ್ಯಾಕ್ ಮಾಡೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೂರ್ಯನು, ಮನೋಜ ಫಸ್ಟ್ ಪ್ಯಾಕ್ ಮಾಡೋ, ಇದೆ ಎಷ್ಟೊತ್ತ ಮಾಡ್ತೀಯ ಹಂಗೆ ಹಿಂಗೆ ಅಂತ ಇರ್ತಾರೆ. ಸರಿ ಆಯ್ತಿರೋ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತಾ ಇರ್ತಾರೆ ಬಿಲ್ಲಿಂಗ್ ಮಾಡಿಬಿಟ್ಟು. ಇನ್ನು ಹಂಗೆ ಹೇಳ್ಬೇಕಾದ್ರೆ ಶಾಂತಿಗೆ 4 kg ಬೈದ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಶ್ರುತಿಯವರಮ್ಮ, ನಾನು ಮನೆಗೆ ಹೋಗ್ತೀನಿ ಶ್ರುತಿ ಅಂತ ಹೇಳ್ಬಿಟ್ಟು, ಸರಿ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಬಾಯ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಇನ್ನು ಮನೋಜ್, ನಾನು ಶ್ರುತಿಯವ್ರೇನೋ ತೊಗೊಂಡಿದ್ದಾರಲ್ಲ ಅದನ್ನು ಬಿಲ್ ಮಾಡ್ತೀವಿ, ಫಸ್ಟ್ ಇದನ್ನು ಬಿಲ್ ಮಾಡೋ, ಫಸ್ಟ್ ಬಂದು ನಿಂತಿರೋದು ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಹೌದಮ್ಮ, ಮೀನಾದು ಅದೃಷ್ಟದ ಕೈ ಕಲ್ಲು ಮುಟ್ಟಿದ್ರು ಚಿನ್ನ ಆಗುತ್ತೆ ಹುಡುಗಿ ಅಂತರ, ಆ ಮದುವೆಗಳಲ್ಲಿ ಹೂನಾರ ಕೊಟ್ಟರೆ ಮದುಮಕ್ಕಳು ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಯ್ಯೋ ಹೌದು, ಭಾರಿ ಚಿನ್ನ ಆಗ್ಬಿಡುತ್ತೆ ಅವಳು ಕೈ ಹಂಗೆ ಹಿಂಗೆ ಅಂತ ಶಾಂತಿ ಬೈತಿದ್ರೆ, ಆಗ ಲಕ್ಕಿ ಅಜ್ಜಿ ಬಿಲ್ ಮಾಡೋ ನೀನು ಅಂತ ಹೇಳ್ಬಿಟ್ಟು ಶಾಂತಿನ ಎಳ್ಕೊಂಡೋಗ್ಬಿಟ್ಟು, ಏನು ಅನ್ಕೊಬಿಟ್ಟಿದ್ಯಾ ನೀನು, ಏನಕ್ಕೆ ಎಲ್ಲರ ಮುಂದೆ ಮೀನಿಗೆ ಅವಮಾನ ಮಾಡ್ತಿದ್ಯಾ, ಯಾಕೆ ಕೊಬ್ಬು ಜಾಸ್ತಿ ಆಯ್ತೇನೆ ನಿನಗೆ, ಇಳಿಸ್ಬೇಕಾ, 1 ವರ್ಷ ನೀನು ಲಚ್ಚನ ದೇವಳಿ ನನ್ನ ಜೊತೆ ಹೆಣಗಿದ್ರೆ ಗೊತ್ತಾಗ್ತಿತ್ತು ನಿನಗೆ, ಹಬ್ಬ ಮಾಡ್ತಿದ್ದೆ, ನಿನ್ನ ಇಳಿಸ್ಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ.
ಆಗ ಶಾಂತಿ ಏನೂ ಮಾತಾಡ್ದಿರೋ ಭಯದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ನೀನು ಫಸ್ಟು 3 ಮಕ್ಕಳನ್ನ ಒಂದೇ ಥರ ನೋಡೋದನ್ನ ಕಲಿ, ಎಲ್ಲರಿಗೂ ಭೇದ ಭಾವ ಮಾಡೋದನ್ನ ಬಿಟ್ಬಿಟ್ಟು ಅಂತ ಬೈತಾ ಇರ್ತಾರೆ. ಅದಕ್ಕೆ ಸುಮ್ಮನೆ ನಿಂತಿರ್ತಾಳೆ ಶಾಂತಿ. ಅತ್ತೆ ಹಂಗಲ್ಲ ಅತ್ತೆ, ನೀವು ಹಂಗೆಲ್ಲ ಬೈಬೇಡಿ ಅಂತ. ಇನ್ನೇನು ಅಂತಾರೆ, ನಿನ್ನ ಸುಮ್ಮನೆ ಬಿಡ್ತಿದ್ದಾಳೆ ಅಂತನ, ಹಳೆ ಕತೆ ಎಲ್ಲ ಒಂದ್ಸಲ ನೆನೆಸ್ಕೊ, ಅವಾಗ ನಿನಗೆ ಗೊತ್ತಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಶಾಂತಿಗೆ ಬೈದ್ಬಿಟ್ಟು ಲಕ್ಕಿ ಅಜ್ಜಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಎಲ್ಲ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾರೆ ಎಲ್ಲರೂ. ಮನೋಜು ಅಲ್ಲಿದ್ದ ಸ್ಟಾಫ್ಗಳನ್ನೆಲ್ಲ ಕರೆದುಬಿಟ್ಟು ಹೇಳ್ತಾನೆ, ನೀವು ಇನ್ನು ಹೊರಡ್ಬೋದು ಅಂತ ಹೇಳಿದ್ರೆ, ಆಗ ಯಾಕೆ ಸರ್ ಅಂಗಡಿ ಕ್ಲೋಸ್ ಮಾಡ್ತಿದ್ದೀರಾ, ಇನ್ನು ನಾಳೆ ಬರೋದಾ ಅಂತ ಹೇಳಿದ್ರೆ, ಇವತ್ತಂತಲ್ಲ ಇನ್ಯಾವತ್ತೂ ನೀವು ಬರಬಾರ್ದು, ನಾನು ಯಂಗ್ಸ್ಟರ್ಸ್ನ ಕೆಲ್ಸಕ್ಕೆ ಹಾಕೋತಿದ್ದೀನಿ, ನಿಮ್ಮಂಥ ವಯಸ್ಸಾದವರೆಲ್ಲ ಸಾಕು, ನಾವು ಫಾಸ್ಟಾಗಿ ಹೋಗಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರೆ, ಆಗ ಸ್ಟಾಫ್ಗಳೆಲ್ಲ ಕೋಪ ಮಾಡಿಕೊಂಡು ಜಗಳ ಮಾಡ್ತಾರೆ. ಆಗ ಮನೋಜು ಸಿಟ್ಟಿಂದ, ನಾನು ಇದ್ರ ಓನರು, ನೀವಲ್ಲ, ನಾನು ಹೇಳಿದ್ರೆ ಹೋಯ್ತಾ ಇರಬೇಕು, ನಾನು ಹೊಸ ಸ್ಟಾಫ್ಗಳನ್ನ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ. ಆಗ ನಮ್ಮ ಓನರು ಹಂಗೆ ಹಿಂಗೆ ಒಳ್ಳೆಯವರು ಅಂತ ಹೊಗಳ್ತಾರೆ, ಅದಕ್ಕೆ ಅವರು ಬೇಗ ಅಂಗಡಿ ಮಾರ್ಕೊಂಡು ಹೋಗಿದ್ದು ಅಂತ ಹೇಳ್ಬಿಟ್ಟು, ನಾನು ಅವ್ರ ಥರ ಅಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಡ್ತಾನೆ. ಇನ್ನು ಅಲ್ಲೇ ಹೊಸ ಸ್ಟಾಫ್ನು ಹಾಕ್ಕೊಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಏನು ಮಾಡೋಕ್ಕಾಗುತ್ತೆ, ಇನ್ನು ಅದು ಅವ್ರದ್ದು ಅಂಗಡಿ, ಅವ್ರು ಹೋಗು ಅಂದಾಗ ಹೋಗಬೇಕು, ಬಾ ಅಂದಾಗ ಬರಬೇಕು ಅಂತ ಹೇಳ್ಬಿಟ್ಟು ಸ್ಟಾಫ್ಗಳೆಲ್ಲ ಹೊರಟೋಗ್ತಾರೆ. ಸರಿ ನೀವೆಲ್ಲ ಕೆಲಸ ಶುರು ಮಾಡ್ಕೋಗಿ ಅಂತ ಹೊಸ ಸ್ಟಾಫ್ಗಳಿಗೆ ಹೇಳ್ತಾರೆ. ಆಗ ರೋಹಿಣಿ, ಮನೋಜ್ ನೀವು ಇಷ್ಟೊಂದು ಸ್ಟ್ರಿಕ್ಟಾಗಿ ಮಾತಾಡ್ತೀರ ಅಂತ ನಂಗೆ ಗೊತ್ತೇ ಇರಲಿಲ್ಲ ಮನೋಜ್, ತುಂಬ ಬೇಗ ಬೆಳಿತೀರ ಬಿಡಿ ಮನೋಜ್, ನನಗೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಲೆವೆಲ್ಲ ನೋಡೋಕ್ಕೆ ಅಂತ ಹೇಳಿದ್ರೆ, ಆಗ ಇದಕ್ಕೆಲ್ಲ ನೀನೇ ಕಾರಣ ಅಲ್ವಾ ರೋಹಿಣಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ನೈಟ್ ಆಗುತ್ತೆ, ಮನೆಗೆ ಬರ್ತಾರೆ ಎಲ್ಲ. ಮನೆಗೆ ಬಂದು ಮನೋಜ ತುಂಬ ಸುಸ್ತಾಗ್ತಿದೆ ರೋಹಿಣಿ ಹಾಗೆ ಹೀಗೆ ಅಂತ ಒಳಗಡೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಶಾಂತಿ ಬಂದ್ಬಿಟ್ಟು ಬಂದ್ರೆ ಕೆಲಸ ಮುಗಿಸ್ಕೊಂಡು, ಅಲ್ಲೇ ರೀಜನೇಟ್ ಯಾಕತ್ತಿದ್ದ ಆರತಿ ಎತ್ತುತ್ತೀನಿ ಪಾಪ ಎಷ್ಟೊಂದು ದೃಷ್ಟಿಯಾಗಮ್ಮ, ನಾನು ಫಸ್ಟ್ ನಿದ್ದೆ ಮಾಡಬೇಕಮ್ಮ, ಇರೋ ಮೈಕೈ ನೋವು ಅಂತಿದ್ಯಾ, ದೃಷ್ಟಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಆರತಿ ತಟ್ಟೆ ತಗೊಬಂದು ದೃಷ್ಟಿ ಎಲ್ಲ ತೆಗಿತಾಳೆ ಶಾಂತಿ. ಆಗ ಅಲ್ಲಿಗೆ ರಂಗನಾಥ್ ಅವರು ಬಂದ್ಬಿಟ್ಟು, ಏನಕ್ಕೆ ಇವಾಗ ದೃಷ್ಟಿ ತೆಗೆದು ಅವನಿಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಸುಸ್ತಾಗಿದೆಯಂತೀರಿ, ಅದಕ್ಕೆ ಏನಪ್ಪ ಮನೋಜ ಮೊದಲನೇ ದಿನಕ್ಕೆ ಇಷ್ಟೊಂದು ಸುಸ್ತು ಅಂತಿದೆಯಲ್ಲ ಅಂತ ಹೇಳಿದ್ರೆ, ಹ್ಞೂ ಅಪ್ಪ ಅವತ್ತು ತುಂಬ ಕೆಲಸ ಆಯಿತು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ತಗೋತಾ ಇರ್ತಾನೆ ಮನೋಜ. ಆಯಿತು ಅಂತ ಆರತಿ ಜೊತೆ ಅಲ್ಲಿಗೆ ಸೂರ್ಯನ ಬರ್ತಾರೆ. ಏನಕ್ಕಪ್ಪ ಇದು ಅಂತ, ಮೊದಲನೇ ದಿನ ಕೆಲಸ ಮಾಡಿದನಲ್ವೇನೋ ಅದಕ್ಕೆ ಆರತಿ ಜೊತೆ ಹೋದ್ರ ಎತ್ತಲಿ ನಮ್ಮ ಅಪ್ಪನ ಕೊಡ್ಬೇಕಾದ್ರೆ 27 ಲಕ್ಷ ಬೇಗ ಬರಲಿ ಅಂತ ದಿನ ಬೇಕಾದ್ರೂ ಆರತಿ ಎತ್ತಲಿ, ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ನೋಡಿದ್ರೆ ಅತ್ತೆ ಸೂರ್ಯವ್ರು ನಾವಿನ್ನೂ ಒಳಗಡೆನೇ ಕಾಲಿಟ್ಟಿಲ್ಲ, ಆಗಲಿ ಹೆಂಗೆಲ್ಲ ಮಾತಾಡ್ತಿದ್ದಾರೆ ಅಂತ ರೋಹಿಣಿ ಹೇಳಿದ್ರೆ, ಆಗ ಶಾಂತಿ, ಅಯ್ಯೋ ಅವ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬಿಡಮ್ಮ, ಅವನಿಗೆ ಹೊಟ್ಟೆ ಕೀಚ್ಕೊತಾ ಇದ್ದಾನೆ, ನನ್ನ ಮಗ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ, ಆಫೀಸ್ ಓಪನ್ ಮಾಡಿದ್ದಾನೆ ಅಂತ ಅವ್ನಿಗೆ ಹೊಟ್ಟೆ ಉರಿ ಅಂದ್ಕೊಳ್ಳಿ ಬಿಡು, ಅವ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಅಲ್ಲಿಗೆ ಮೀನನ್ನು ಬರ್ತಾಳೆ. ಆಗ ಮೀನನ ಕೈಗೆ ಆರತಿ ತಟ್ಟೆ ಕೊಟ್ಬಿಟ್ಟು ತಗೊಳ್ಳಲಿ ಈಚೆ ಚೆಲ್ಬಿಟ್ಟು ಬರೋವಂತಾರೆ. ಆಗ ಸೂರ್ಯ ಅವ್ನ ತಲೆ ಮೇಲೆ ಅಂತ ಹೇಳಿದ್ರೆ, ಆಗೆಲ್ಲ ಶಾಕಿನ ನೋಡ್ತಾರೆ. ಏನಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ನಮ್ಮ ಮೀನ ಈಚೆ ಓದ್ಬಿಟ್ಟು ಬರ್ತಾಳೆ. ಸರಿ ಊಟ ಮಾಡಿಬಿಟ್ಟು ಮಲ್ಕೋಗ್ರಿ ಅಂತ ಹೇಳಿದ್ರೆ, ಆಗ ಅಮ್ಮ ಊಟನೂ ಬೇಡ ಏನೋ ಬೇಡ, ನಾನು ಫಸ್ಟು ಮಲ್ಕೋಬೇಕು ಅಂತ. ಅಲ್ಲ ಕಣೋ, ಏನು ಮೊದಲನೇ ದಿನಕ್ಕೆ ಹೋಗಿ ಇಷ್ಟು ಸುಸ್ತು ಅಂತಿದೆಯಲ್ಲ, ಏನು ಮಾಡೋದಪ್ಪ, ಇವತ್ತು ಫುಲ್ಲು ಕೆಲಸ, ತುಂಬ ಕಸ್ಟಮರ್ಸ್ ಬಂದುಬಿಟ್ಟಿದ್ರು, ಅವ್ರ ಹತ್ರ ಮಾತಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಕೆಲಸದವ್ರು ಇದ್ದಾರಲ್ಲಪ್ಪ ಅವ್ರು ಮಾತಾಡ್ತಾರೆ, ನೀನೇ ತಲೆ ಕೆಡಿಸ್ಕೊಂಡೆ ಅಂತ ಹೇಳಿದ್ರೆ, ಶಾಂತಿ ಹೇಳಿದ್ರೆ, ಆಗ ರಂಗನಾಥ್ ಅವರು, ಹಂಗಲ್ಲ ಕಣೆ ಶಾಂತಿ, ನಾವು ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಮಾಡೋದು ಹಾಳು ಅನ್ನಲ್ವಾ, ಹಂಗೆ ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ರೇ ಸರಿ, ಆವಾಗಲೇ ಬೆಲೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನಿಮಗೇನು ಇಂಜಿನ್ ಮೇಲೆ ಕುತ್ಕೊಂಡು ಸ್ಟೇರಿಂಗ್ ಹಿಂಗೆ ಹಿಡ್ಕೊಂಡು ಕೂತ್ಕೊಬಿಟ್ರೆ ಏನು ಗೊತ್ತಾಗ್ತಿತ್ತು ಅಂತ ಬೈದ್ರೆ, ಆಗ ಶಾಂತಿ, ಅಪ್ಪ ಅವಳು ಶಾಂತಿಗೆ ಸಕ್ಕರೆ ಬೈಲಿಗೆ ಬರೀ ಮನೋಜ ಒಬ್ಬನೇ ಕಾಣಿಸೋದು, ಸುಮ್ಮನೆ ಸಕ್ಕರೆ ನೀನು ಯಾಕೆ ಸುಮ್ಮನೆ ನಮ್ಮ ಅಪ್ಪನ ಮದುವೆ ಅದೇ, ಈ ಕುಂತಿ ದೇವ್ರನ್ನ ಬೇಡ್ಕೊಂಡು ಒಬ್ಬೊಬ್ಬರು ಮಕ್ಕಳು ನುಡ್ಸ್ಕೊತಾಳಲ್ಲ, ನನಗೆ ಮನೋಜನ ಒಬ್ಬನ ನೀನು ಎತ್ಕೊಂಡಿದ್ರೆ ಪೆಂಗೆ ಅಂದ್ಕೊಂಡು ಅವನಿಂದನೇ ಇರ್ತಾ ಇರ್ತೀಯಲ್ಲ, ಅವನೊಬ್ಬನೇ ಸಾಕಾಗಿತ್ತಲ್ಲ ನಿನಗೆ ಅಂತ ಹೇಳಿದ್ರೆ, ಬಾಯಿ ಮುಚ್ಚು ಅಂದರೆ, ನಮ್ಮ ಅಪ್ಪ ಅಷ್ಟು ಕಷ್ಟಪಟ್ಟು ಎಲ್ಲರ ಮಕ್ಕಳನ್ನ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ಥರ ಮಾಡಿದ್ದಾರೆ, ಅಂಥದ್ರಲ್ಲಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿನಗೇನು, ಬರೀ ಮನೋಜ ಅನ್ನೋದು ಬಿಟ್ಟರೆ ನಿನ್ಗೆ ಇನ್ನೇನಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿಗೆ ಸೂರ್ಯ ಅವ್ರ ಅಪ್ಪನ ಬಗ್ಗೆ ಮೇನ ಮಾತಾಡ್ತಾನೆ. ಆಗ ಅವ್ರವ್ರ ಕೆಲಸದಲ್ಲಿ ಅವ್ರ ಪ್ರೀತಿ ಇದ್ದರೆ ಯಾವ ಕೆಲಸನೂ ಕಷ್ಟ ಅನಿಸಲ್ಲ ಅಂತ ಹೇಳ್ಬಿಟ್ಟು ರವಿನೂ ಹೇಳ್ತಾನೆ. ಹಾಗೆ ಶ್ರುತಿನೂ ಹಾಗೆ ಹೇಳ್ತಾಳೆ, ಮೀನೂ ಹಾಗೆ ಹೇಳ್ತಾಳೆ, ಸೂರ್ಯನೂ ಹಾಗೆ ಹೇಳ್ತಾನೆ. ಆಗ ಹೌದೌದು, ಅವರು ಅವ್ರ ಕೆಲಸದ ಮೇಲೆ ಪ್ರೀತಿಯಿಂದನೇ ಮಾಡಿದ್ದಾದ್ರೆ ಸ್ವಲ್ಪ ಇವತ್ತು ಕಸ್ಟಮರ್ಸ್ ಜಾಸ್ತಿ ಇದ್ರು ಅಂತ ಸ್ವಲ್ಪ ಟಯರ್ಡ್ ಆಗಿದೆ ಅಂತ ರೋಹಿಣಿ ಮನೋಜಂಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಸರಿ ಬಿಡ್ರಿ, ಇವಾಗ ಮಾತು ಸಾಕು, ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ ನಡೀರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಮನೋಜ್ ಹೋಗಿ ರೂಮಲ್ಲಿ ಆರಾಮಾಗಿ ಮಲ್ಕೊಬಿಟ್ಟಿರ್ತಾನೆ. ಎದ್ದು
ಬರ್ದಿರಾ. ಆಗ ರೋಹಿಣಿ ಮನೋಜ್ ಎದ್ದೇಳಿ ಊಟ ಮಾಡ್ಕೊಂಬರೋಣ ಅಂತ ಹೇಳಿದ್ರೆ, ರೋಹಿಣಿ ನನಗೆ ಊಟನೂ ಬೇಡ ಏನೂ ಬೇಡ, ನಂಗೆ ನಿದ್ದೆ ಬರ್ತಿದೆ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಮಲಗಿರ್ತಾನೆ. ಅಷ್ಟರಲ್ಲಿ ಶಾಂತಿ ಅಲ್ಲಿಗೆ ಬರ್ತಾಳೆ. ರೋಹಿಣಿ ಎಲ್ಲ ಕೆಲಸ ಮುಗೀತೇನಮ್ಮ ಅಂತ ಹೇಳಿದ್ರೆ, ಹ್ಞೂ ಅತ್ತೆ ಮುಗೀತು, ಮತ್ತು ಬನ್ನಿ ಊಟ ಮಾಡೋಕ್ಕೆ ಕರ್ಕೊಬಾ ಅಂತ ಹೇಳಿದ್ರೆ, ಕರೆದೇ ಇತ್ತು ಇವಾಗ ಅವ್ರನ್ನ, ಆದರೆ ಅವ್ರು ಬರ್ತಿಲ್ಲ, ನಂಗೆ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇರು ನಾನೇ ಕರಿತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಮನುಜ ಊಟಕ್ಕೆ ಬರೋ ಅಂತ, ಅಮ್ಮ ನಾನು ಗಜಿನಿ ಆಗಿಬಿಡ್ತೀನಿ ಇವಾಗ, ಸುಮ್ಮನೆ ಹೊರ್ಟೋಗಿ ನಂಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೋಬೇಕು ಅಂತ ಹೇಳಿದ್ರೆ, ಯಾಕಮ್ಮ ಹಿಂಗಾಡ್ತಿದ್ದೀನಿ ಅಂತ ಕೇಳಿದ್ರೆ, ಅದೇ ಅವ್ರಿಗೆ ರಾತ್ರಿ ನಿದ್ದೆ ಇಲ್ವಲ್ಲ, ಅದಕ್ಕೆ ನಿದ್ದೆ ಮಾಡಬೇಕು ಅಂತ ಮಲಗಿದ್ದಾರೆ ಅಂತ ಹೇಳಿ, ಹೌದಾ ಸರಿ ಮಲ್ಕೊಳ್ಳಿ ಬಿಡು, ನಾವು ಊಟಕ್ಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ರೋಹಿಣಿನ ಕರ್ಕೊಂಡು ಶಾಂತಿ ಈಚೆ ಬರ್ತಾಳೆ. ಇನ್ನು ಮನೋಜು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಹಂಗೆ ಬೇಕಂಗೆ ಶಾಂತಿ ಅದನ್ನು ನೋಡಿಬಿಟ್ಟು ಒಂಥರ ಅಂದ್ಕೊಂಡು ಈಚೆ ಬಂದುಬಿಡ್ತಾಳೆ ಊಟಕ್ಕೆ ಅಂತ ಹೋಗ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುತ್ತಾಗೈತೆ ಗೈಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.